ಈ ಬಗದಷ್ಟು ಸಿಗ್ತಾನೇ ಇದೆ ಸುದ್ದಿ ಸೂ ಫ್ರಮ್ ಸೋದು. ಸೊ ಹೀಗೆ ಮಾತಾಡ್ತಿರ್ಬೇಕಾದ್ರೆ ಇನ್ನೊಂದು ವಿಷಯ ಬಂತು. ಸೊ ಹಾಗಾಗಿ ಮತ್ತೊಂದು ವಿಡಿಯೋ ನಿಮ್ಮ ಮುಂದೆ ಇವತ್ತೇ ಬಿಡೋಂಥ ಒಂದು ಪ್ರಯತ್ನ. ಏನಪ್ಪ ಅಂತಂದರೆ ಸೂ ಫ್ರಮ್ ಸೋ ಸಿನಿಮಾದು ಕಲೆಕ್ಷನ್ಸ್ ಎಷ್ಟಾಗಿರ್ಬೋದು ಅಂತ. ಸೊ ಮೊದಲನೇ ದಿನ ಒಂದು ಅರೌಂಡ್ ಒಂದು 70ರಿಂದ 75, 76,000 ಟಿಕೆಟ್ಸು ಸೇಲ್ ಆಗಿತ್ತು. ಎರಡನೇ ದಿನಕ್ಕೆ 1,27,000 ಟಿಕೆಟು ಆನ್ಲೈನಲ್ಲಿ ಹೋಗಿತ್ತು. ಆ್ಯಂಡ್ ಮೂರನೇ ದಿನಕ್ಕೆ ಸುಮಾರು 97,000 ಟಿಕೆಟ್ಸು ಸೇಲ್ ಆಗಿತ್ತು. ಈ ಟಿಕೆಟ್ಸು, ಈ ಆನ್ಲೈನು, ಈ ಬಸ್ಸು ಇದನ್ನೆಲ್ಲ ನೋಡ್ತಾಯಿದ್ದೆ. ಈ ಪಿಕ್ಚರ್ ಎಷ್ಟು ಗಳಿಸಿರ್ಬೋದು ಅಂತ ಒಂದು ಪ್ರಶ್ನೆ ಆಯಿತು. ಆ್ಯಂಡ್ ಇವತ್ತು ಬೆಳಗ್ಗೆನೇ ಒಂದಷ್ಟು ಪೇಪರಲ್ಲಿ ನೋಡಿದೆ, ಮತ್ತು ಒಂದಷ್ಟು ಕಡೆ ಸುದ್ದಿ ನೋಡಿದೆ. 2 ದಿನಕ್ಕೆ 6 ಕೋಟಿ ಮಾಡಿದೆ ಅಂತೆ ಈ ಪಿಕ್ಚರು ಅಂಥೇಳಿ. ಸರಿ ಅಂತ ಒಂದಷ್ಟು ಟ್ರೇಡ್ಸು, ಡಿಸ್ಟ್ರಿಬ್ಯೂಷನ್ ವಿಂಗು, ಕಲೆಕ್ಷನ್ಸ್ ಎಲ್ಲ ಎಷ್ಟಾಗಿದೆ ಅಂತ ಸುಮ್ಮನೆ ವಿಚಾರಿಸ್ಕೊಳ್ಳೋಕ್ಕೆ ಅಂತ ಫೋನ್ ಮಾಡಿದ್ದೆ. ಜೆನ್ಯೂನ್ ಆಗಿ ಈ ಸಿನಿಮಾ 2 ದಿನಕ್ಕೆ 6 ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿದೆ. ಇದು ಒರಿಜಿನಲ್ ರಿಪೋರ್ಟು, ಒರಿಜಿನಲ್ ಕಲೆಕ್ಷನ್. ಅಂದರೆ ಯಾವುದೇ ಸೂಪರ್ ಸ್ಟಾರ್ಗಳು ಇಲ್ಲದೇ ಇರೋ ಸಿನಿಮಾ, ಅಬ್ಬರದ ಪ್ರಚಾರ ಇಲ್ಲದೇ ಇರೋಂಥ ಸಿನಿಮಾ, ಹೊಸಬರ ಸಿನಿಮಾ, ಬರೀ ಮೌತ್ ಟಾಕಿಂದ, ಸಾಮಾನ್ಯ ಸಂಪ್ರದಾಯಬದ್ಧವಾಗಿ ಮಾಡೋಂಥ ಪಬ್ಲಿಸಿಟಿಯಿಂದ 2 ಕೋಟಿ 2 ದಿನದಲ್ಲಿ ಗಳಿಸುತ್ತೆ ಅಂದರೆ ಲೆಕ್ಕ ಹಾಕಿ ಆ ಸಿನಿಮಾ ತಾಕತ್ತೇನು ಅಂತ. ಸೊ ಇದರದ್ದು ಎಲ್ಲಿಗೋಗಿ ಮುಟ್ಬೋದು ಈ ಸಿನಿಮಾ ಕಲೆಕ್ಷನ್ಸು. ಈ ಅಂದರೆ ಭಾನುವಾರ ಬೆಳಗ್ಗೆನೇ ಶೋಸ್ ಓಪನ್ ಮಾಡಿದರು. 6 ಗಂಟೆಯಿಂದಲೇ ಶೋಸು. ಯಾಕೆಂದರೆ ನಂಬರ್ ಆಫ್ ಸಿನಿಮಾಗಳು ಜಾಸ್ತಿ ಇರೋದ್ರಿಂದ, ಮತ್ತು ಕೆಲವೊಂದು ಎಲ್ಲ ಸಿನಿಮಾಗಳು ಚೆನ್ನಾಗಿ ಹೋಗ್ತಿರೋದ್ರಿಂದ ಸ್ಕ್ರೀನ್ಗಳನ್ನ ಅಕಾಮಿಡೇಟ್ ಮಾಡೋಕ್ಕಾಗದೆ 6 ಗಂಟೆಯಿಂದಲೇ ಈ ಸಿನಿಮಾ ಶೋ ಓಪನ್ ಮಾಡಿದರು. ನಿನ್ನೆ ಅಂತೂ ಭಾನುವಾರ 6 ಗಂಟೆಯಿಂದಲೇ ಈ ಸಿನಿಮಾ ಶೋಗಳು ತೊಗೊಂಡು ಎಲ್ಲನೂ ಜನ ನೋಡಿ ಮೆಚ್ಕೊಂಡಿದ್ದಾರೆ. ಆ್ಯಂಡ್ ಇವತ್ತು ಸೋಮವಾರ ಆಲ್ರೆಡಿ ನೈಟ್ ಶೋಸು, ಈವ್ನಿಂಗ್ ಶೋಸ್ ಎಲ್ಲ ಫುಲ್. ಅಂದರೆ ಕೆಲ್ಸಕ್ಕೆ ಹೋಗೋರು ಆಗಲೇ ಹೇಳ್ದಂಗೆ ಅವರೆಲ್ಲನೂ ಹೊರಟೋಗಿದೆ. 6 ಕೋಟಿ ಬರೀ 2 ದಿನದಲ್ಲಿ ಕಲೆಕ್ಷನ್ ಮಾಡಿದೆ ಅಂದರೆ ಈ ಸಿನಿಮಾ ಒಂದು ವಾರದಲ್ಲಿ ಎಷ್ಟು ಕಲೆಕ್ಷನ್ ಮಾಡ್ಬೋದು ಅಂತ ಅನುಭವಸ್ಥರನ್ನ ಕೇಳಿದಾಗ, ಮತ್ತು ಇಂಡಸ್ಟ್ರಿಯಲ್ಲಿ ಇದು ಆಗ್ತಿರುವಂಥ ಈ ಒಂದು ಫೋರ್ಸು, ಜನ ಬಂದು ನೋಡ್ತಿರೋಂಥ ರೀತಿ, ಇದನ್ನೆಲ್ಲ ನೋಡಿದಾಗ ಈ ಸಿನಿಮಾ ಮೊದಲನೇ ವಾರ ಬರೋಬ್ಬರಿ 13ರಿಂದ 15 ಕೋಟಿಯಷ್ಟು ಗಳಿಕೆ ಮಾಡೋದು ಲೆಕ್ಕ ಸಿಕ್ಕಿದೆ. ಅಂದರೆ ಮೊದಲನೇ ವಾರನೇ ಸೂ ಫ್ರಮ್ ಸೋ ಬರೀ ಕನ್ನಡದಲ್ಲಿ, ಕರ್ನಾಟಕ ಮಾರುಕಟ್ಟೆಯಲ್ಲಿ ಮೊದಲನೇ ವಾರ, ಬೇರೆ ಸಿನಿಮಾಗಳು ಚೆನ್ನಾಗಿ ಹೋಗ್ತಿರೋಂತಹ ಸಂದರ್ಭದಲ್ಲಿ, ಬೇರೆ ಸಿನಿಮಾಗಳು ಗಳಿಸ್ತಾ ಇರೋಂಥ ಸಂದರ್ಭದಲ್ಲಿ ಬರೀ ಇದೊಂದೇ ಸಿನಿಮಾ 13ರಿಂದ 15 ಕೋಟಿ ಪಕ್ಕಾ ಗಳಿಸುತ್ತೆ. ಇದು ಒರಿಜಿನಲ್ ಕಲೆಕ್ಷನ್ ಆಗುವಂಥ ಸಾಧ್ಯತೆ ತುಂಬ ನಿಶ್ಚಳವಾಗಿ ಕಾಣ್ತಾ ಇದೆ. ಆಲ್ರೆಡಿ 2 ದಿನಕ್ಕೆ 6 ಕೋಟಿ ಆಗಿದೆ. ಸೊ 3ನೇ ದಿನಕ್ಕೆ 4ನೇ ದಿನಕ್ಕೂ ಸೇರಿಸಿದ್ರೆ ಹೆಚ್ಚು ಕಮ್ಮಿ 9 ಕೋಟಿವರೆಗೂ ರೀಚ್ ಆಗುತ್ತೆ. ಆ್ಯಂಡ್ ಇನ್ನು ಉಳಿದಂತಹ 3 ದಿನದಲ್ಲಿ ಈ ಸಿನಿಮಾ ಅಷ್ಟನ್ನು ಗಳಿಸುವಂಥ ಎಲ್ಲ ಸಾಧ್ಯತೆ ಇದೆ. ಅಂದರೆ ಕಾಲೇಜು ಹುಡುಗರಿಂದ ಹಿಡಿದು, ಕೆಲಸ ಮಾಡೋರಿಂದ ಹಿಡಿದು, ಮಕ್ಕಳು ಮರಿ ಸಮೇತ ಫ್ಯಾಮಿಲಿಗಳಿಂದ ಈ ಸಿನಿಮಾಗೆ ಮುಗ್ತಾ ಇರೋದ್ರಿಂದ, ಸೊ ನಿಮಗೆ ಖಂಡಿತವಾಗ್ಲೂ ಈ ಒಂದು ಲೆಕ್ಕಾಚಾರದಲ್ಲಿ ಇಷ್ಟು ಕಲೆಕ್ಷನ್ ಆಗ್ಬೋದು ಅಂತ ಆಲ್ರೆಡಿ ಇಂಡಸ್ಟ್ರಿ ಟ್ರೇಡ್ಸು, ರಿಪೋರ್ಟ್ಸು ಹೇಳ್ತಾ ಇದೆ. ಖಂಡಿತವಾಗ್ಲೂ ಸೂ ಫ್ರಮ್ ಸೋ ಅದಾಗುತ್ತೆ. ಆ್ಯಂಡ್ ಅದೇ ನಾನು ಆಗಲೇ ಹೇಳ್ದಂಗೆ ಇದು ಎಲ್ಲಿಂದ ಎಲ್ಲಿಗೆ ಮುಟ್ಟುತ್ತೆ ಅಂತ ನಮಗೆ ಗೊತ್ತಿಲ್ಲ. ಸೊ ಈ ಸಿನಿಮಾ ಬರಬೇಕಾದ್ರೆ ಈ ಸಿನಿಮಾ ಈ ಥರ ಎಲ್ಲ ಮ್ಯಾಜಿಕ್ ಆಗುತ್ತೆ ಅಂತಲೂ ನಮಗೆ ಗೊತ್ತಿರಲಿಲ್ಲ. ಈ ಸಿನಿಮಾ ಹೀಗೆ ಜನರನ್ನ ಸೆಳೆಯುತ್ತೆ, ಇಷ್ಟು ದೊಡ್ಡದಾಗಿ ಟಾಕ್ ಕ್ರಿಯೇಟ್ ಮಾಡುತ್ತೆ ಅಂತಲೂ ಗೊತ್ತಿಲ್ಲ. ಸೊ ಕಲೆಕ್ಷನ್ ವಿಚಾರದಲ್ಲೂ ಅಷ್ಟೇ ಇದು ತುಂಬ ದೊಡ್ಡ ಸರ್ಪ್ರೈಸಸ್ ಕೊಡೋ ಥರ ಇದೆ. 100 ಕೋಟಿ ಮಾಡಿದ್ರು ಅಚ್ಚರಿ ಇಲ್ಲ. 100 ಕೋಟಿ ಮಾಡೋದು ಅಷ್ಟು ಸುಲಭ ಅಲ್ಲ. ಪ್ಯಾನ್ ಇಂಡಿಯಾ ಸಿನಿಮಾಗಳನ್ನೇ 100 ಕೋಟಿ ಮುಟ್ಟಬೇಕಾದ್ರೆ ಅದರದ್ದು ಪಬ್ಲಿಸಿಟಿ ಎಷ್ಟಿರಬೇಕು, ಅದರ ರೀಚ್ ಎಷ್ಟಿರಬೇಕು ಅಂತ ಗೊತ್ತಿದೆ. ಬಟ್ ಆ ಥರದ್ದು ಯಾವುದೂ ಇಲ್ಲದೇ ಇತಿಹಾಸದಲ್ಲಿ ತುಂಬ ಸಿನಿಮಾಗಳು ಮಾಡಿರುವಂಥ ಉದಾಹರಣೆ ಇದೆ. ಸೊ ಹಾಗಾಗಿ ಸೂ ಫ್ರಮ್ ಸೋ ಇವತ್ತಿನ ಫೋರ್ಸು, ಇವತ್ತಿನ ಪ್ರೆಸೆಂಟ್ ಸಿಚುವೇಶನ್ನು ಮತ್ತು ಆ ಒಂದು ನುಗ್ಗುವಿಕೆ ನೋಡ್ತಾ ಇದ್ದರೆ ಖಂಡಿತವಾಗ್ಲೂ 100 ಕೋಟಿ ಕ್ಲಬ್ ಸೇರುವಂಥ ಎಲ್ಲ ಲಕ್ಷಣಗಳು ಈ ಸಿನಿಮಾಗೆ ಕಾಣಿಸ್ತಿದೆ ಅಂತ ಹೇಳ್ತಿದ್ದೀನಿ. ಯಾಕೆಂದರೆ ತುಂಬ ಅರ್ಲಿಯಾಗಿ ಅನ್ನಿಸ್ಬೋದು ನಿಮಗೆ, ಏನಪ್ಪ ಇನ್ನೂ 3 ದಿನ ಆಗಿದೆ ಇವಾಗಲೇ ನೀವು 100 ಕೋಟಿ ಅಂತಾನೆ ಹಂಗೆ ಅಂತ ಅನ್ಕೋಬೋದು. ಬಟ್ ಇದರದ ಫೋರ್ಸು, ಇದು ಹೋಗ್ತಿರೋ ರೀತಿ ನೋಡ್ತಾ ಖಂಡಿತವಾಗ್ಲೂ ಅದನ್ನು ಮುಟ್ಟೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ಆ್ಯಂಡ್ ಬೇರೆ ಬೇರೆ ಲ್ಯಾಂಗ್ವೇಜಲ್ಲಿ ಈ ಸಿನಿಮಾ ರಿಲೀಸ್ ಆಗ್ತಿದೆ, ಬೇರೆ ಬೇರೆ ವಿಚಾರಕ್ಕೆ ಬಿಸ್ನೆಸ್ ಆಗುವಂಥ ಸಾಧ್ಯತೆ ಇದೆ. ಸೊ ಹಾಗಾಗಿ ಇದು ಸೂ ಫ್ರಮ್ ಸೋ ಸಿಂಪ್ಲಿ ಅಂದರೆ ಯಾವುದೇ ನಿರೀಕ್ಷೆ ಇಲ್ಲದೆ ಬಂದಂಥ ಸಿನಿಮಾ 100 ಕೋಟಿ ಮುಟ್ಟುವಂಥ ಸಾಧ್ಯತೆ ಇದೆ. ಅದಾಗಲಿ ಅಂತ ಕೂಡ ನಾನು ಬಯಸ್ತೀನಿ. ಇದು ನಮ್ಮ ಆಶಯ ಕೂಡ. ನಮಸ್ಕಾರ.